ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಜವಾಬ್ದಾರಿ ಇಲ್ಲ ಎಂಬುದು. ಸನಿ, ಈ ಆರೋಪ ಪಾಕಿಸ್ತಾನದ ಜನರ ಕಡೆಯಿಂದ ಬಂದಿದೆ. ಅವ್ರು ಹೇಳ್ತಾರೆ, ನಮ್ಮ ಪರಿಸ್ಥಿತಿನ ಏನು ಸಿನಿಮಾದಲ್ಲಿ ತೋರಿಸಿದ್ದೀರಲ್ಲ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಆರ್ಮಿ ವಿಚಾರ ಅಂತೂ ದೂರನೇ, ಸನ್ನಿ ಡಿಯೋಲ್ನ ನನ್ನ ಮುಂದೆ ಬರಕ್ ಹೇಳಿ, ನಾನ್ ತೋರಿಸ್ತೀನಿ ತೋಳುಗಳದೆಷ್ಟು ಶಕ್ತಿ ಇದೆ ಅಂತ. ಇಂಥ ಇನ್ನೂ ಅನೇಕ ಸ್ಟೇಟ್ಮೆಂಟ್ಸ್ ಇದೆ. ನಾನೊಬ್ಬ ಆ್ಯಕ್ಟರ್, ನಾನು ಪಾತ್ರಗಳನ್ನ ನಿಭಾಯಿಸ್ತೀನಿ. ಒಂದು ಸಿನಿಮಾ ಆಗೋದು ಒಬ್ಬ ಪ್ರೊಡ್ಯೂಸರಿಂದ, ಡೈರೆಕ್ಟ್ರಿಂದ. ಮತ್ತು ಅದನ್ನು ನಾವು ಪರ್ಸ್ನಲ್ ಆಗಿ ತಗೊಳ್ಳಿಲ್ಲ ಅಂದರೆ ಒಳ್ಳೆಯದು. ಇಷ್ಟಾಗಿನೂ ಯಾರಾದರೂ ತಂಟೆ ತೆಗಿಬೇಕು ಅಂದರೆ ಬರಲಿ. ಇನ್ನೊಬ್ರು ಪಾಕಿಸ್ತಾನದಿಂದ ಬರ್ದಿದ್ದಾರೆ, ಇನ್ಶಾ ಅಲ್ಲಾ ಯಾವಾಗ ಸನ್ನಿ ಪಾಕಿಸ್ತಾನಕ್ಕೆ ಬರ್ತಾರೋ ಆಗ ಆರ್ಮಿ ಅವರು ಅವ್ರಿಗೆ ತೋರಿಸ್ತಾರೆ, ಸಿನಿಮಾದಲ್ಲಿ ಮಾಡಬಹುದು ಆದ್ರೆ ನಿಜಕ್ಕೂ ಏನು ಮಾಡೋಕ್ಕಾಗಲ್ಲ ಅಂತ. ರಿಯಾಲಿಟಿಯಲ್ಲಿ ನಾನು ಸೋಲ್ಜರ್ ಅಲ್ಲ, ನಾನೊಬ್ಬ ಆ್ಯಕ್ಟರ್. ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಪಾತ್ರ ನಿಭಾಯಿಸ್ತೀನಿ. ಆ್ಯಂಡ್ ಸೋಲ್ಜರ್ ಕೂಡ ಒಬ್ಬ ಸೋಲ್ಜರ್ ಆಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾಕೆ ಹೋಗ್ತಾನೆ? ಯಾವಾಗಾದರೂ ದೇಶದ ಸ್ಥಿತಿ ಚೆನ್ನಾಗಿಲ್ಲ ಅಂದರೆ, ಪೊಲಿಟಿಕಲ್ ಇಶ್ಯೂಸ್ ಇದ್ದರೆ, ಆ್ಯಂಡ್ ಯಾವುದೇ ಸೈನಿಕ ಇನ್ನೊಬ್ಬ ಸೈನಿಕನ ಜೊತೆ ಯುದ್ಧ ಮಾಡೋಕ್ಕೆ ಇಷ್ಟಪಡಲ್ಲ, ಆದರೆ ಅವನ ದೇಶಕ್ಕೋಸ್ಕರ ಮಾಡಬೇಕಾಗುತ್ತೆ ಅದನ್ನು. ಆ್ಯಂಡ್ ಯಾರಿಗೂ ಯಾರ ಜೀವ ತೆಗೆಯೋ ಇಷ್ಟ ಇಲ್ಲ. ಸನಿ, ಪಾಕಿಸ್ತಾನದಲ್ಲಿ ಕೆಲವರು ಹೇಗಿದ್ದಾರೆ ಅಂದ್ರೆ ಅವರು ನಿಮ್ಮನ್ನ ಅಡ್ಮೈರ್ ಕೂಡ ಮಾಡ್ತಾರೆ. ಒಬ್ರು ಬರೀತಾರೆ, ಸನ್ನಿ ಅವರನ್ನ ಪಾಕಿಸ್ತಾನಕ್ಕೆ ಬರಕ್ ಹೇಳಿ, ಹಾಲು ತಗೊಳ್ಳೋದಕ್ಕೆ ಲೈನಲ್ಲಿ ನಿಲ್ಲಿಸಿ, 200 ರೂಪಾಯಿ ಕೊಟ್ಟು ಹಿಟ್ಟು ಖರೀದಿ ಮಾಡಕ್ ಹೇಳಿ, 150 ರೂಪಾಯಿನ ಸಕ್ಕರೆ ತಿನ್ನಿಸಿ, ನೀರು ಕರೆಂಟನ್ನ ಕೊಡಬೇಡಿ, ತಾವಾಗಿ ವಾಪಸ್ ಹೊರಟೋಗ್ತಾರೆ ಅಂತಾರೆ. ಇಲ್ಲ ನೋಡಿ, ನಾನು ಇನ್ನೊಂದು ವಿಷಯ ಹೇಳ್ಬೇಕಂತಿದ್ದೀನಿ. ನಾನು ಎಲ್ಲರಿಗೂ ಹೇಳ್ತೀನಿ, ಅಲ್ಲಿ ಜನ ತುಂಬ ಪ್ರೀತಿ ಮಾಡ್ತಾರೆ. ನಾನು ಎಲ್ಲೇ ಹೋದರೂ ಮಾತಾಡಿಸ್ತಾರೆ ನನ್ನ. ಯಾವುದೇ ರೀತಿ ಕೋಪ ಅನ್ನೋದೇನಿಲ್ಲ. ಇವೆಲ್ಲ ನಮ್ಮ ಸರ್ಕಾರದ ಪ್ರಾಬ್ಲಮ್ಸ್ ಆಗಿರುತ್ತೆ, ಅದರಿಂದ ನಮ್ಮಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಜನತೆ ಎರಡೂ ಕಡೆ ಇರೋರು ಒಬ್ಬರೇ ಅಲ್ವಾ, ಇಲ್ಲಿಂದ ಓದೋರು ಅವರು. ಈ ಒಂದೇ ಮಣ್ಣಿನ ಮಕ್ಕಳು ನಾವು, ಮತ್ತು ಎಲ್ಲರೂ ಒಂದೇ ನಾವು. ಮತ್ತು ಈ ಜಗಳ ಎಲ್ಲ ಏನಾಗುತ್ತಲ್ಲ, ಅದೆಲ್ಲ ಆಗಬಾರ್ದು ನಮ್ಮ ನಡುವೆ. ಯಾಕಂದರೆ ಪ್ರತಿ ಸೈನಿಕ ಯಾರು ಯುದ್ಧ ಮಾಡ್ತಿದ್ದಾನಲ್ವಾ, ಅವನು ಯಾರಿಗೂ ಅಣ್ಣ, ಯಾರಿಗೂ ಗಂಡ, ಅವನಿಗೆ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ, ಏನೇ ಇರಲಿ ಅವನ ಪರಿವಾರ ಇರುತ್ತಲ್ಲ ಅವನಿಗೆ, ಅವನು ಅದನ್ನು ಕಳ್ಕೊಂಡ್ಬಿಡ್ತಾನೆ. ಅಂದರೆ ಅವನಿಗೆ ಈ ಕಡೆ ಬೇಕಾಗಿಲ್ಲ, ಆ ಕಡೆನೂ ಬೇಕಾಗಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, 4 ದಿಕ್ಕಲ್ಲಿ ಕಾಂಪ್ರಮೈಸ್ ಆಗಿಬಿಡ್ಬೇಕು, ಜಗಳಗಳಾಗಬಾರ್ದು. ಜೀವನ ನಮಗೇನು ಸಿಕ್ಕಿದೆಯಲ್ಲ ಅದು ಬಾಳೋದಕ್ಕೆ ಸಿಕ್ಕಿದೆ, ಜಗಳಾಡೋದಕ್ಕೆ ಅಂತೂ ಅಲ್ವಲ್ಲ. ಸನಿ, ನೀವು ಹೇಳ್ತಾ ಇದ್ರಿ ಇವೆಲ್ಲ ಮಾತುಕತೆ ರಾಜಕೀಯ ಅಂತ. ರಾಜಕೀಯದಲ್ಲಿ ನೀವು ಕೂಡ ಇದ್ದೀರಾ, ನೀವು ಕೂಡ ಚುನಾಯಿತ ಮೆಂಬರ್ ಆಫ್ ಪಾರ್ಲಿಮೆಂಟ್. ಆದ್ರೆ ನೀವು ಪಾರ್ಲಿಮೆಂಟಿಗೆ ಹೋಗೋದೇ ಇಲ್ಲ. ನಾನು ನಿಮ್ಮ ರೆಕಾರ್ಡನ್ನ ನಿಮ್ಗೆ ಓದಿ ಹೇಳ್ತೀನಿ. ಹೌದು ಸರ್, ನನ್ನ ರಿಪೋರ್ಟ್ ತುಂಬಾ ಅಸಹ್ಯ ಇದೆ. ನಾನು ಒಂದು ಕ್ವಶನ್ ಕೇಳಿಲ್ಲ ಅಲ್ಲಿ. 3.5 ವರ್ಷದಲ್ಲಿ 19 ಸಲ ಹೋಗಿದ್ದೀರಾ. 2021ರ ವಿಂಟರ್ ಅಧಿವೇಶನಕ್ಕೆ ಹೋಗ್ಲೇ ಇಲ್ಲ, 2023ರ ಮುಂಗಾರು ಅಧಿವೇಶನಕ್ಕೆ ಹೋಗ್ಲೇ ಇಲ್ಲ, ಮತ್ತೆ ಮಾನ್ಸೂನ್ ಸೆಷನ್ಗೂ ಕೂಡ ನೀವು ಹೋಗ್ಲೇ ಇಲ್ಲ. 0 ಅಟೆಂಡೆನ್ಸ್. ಇಲ್ಲ, ನನ್ನ ಅಟೆಂಡೆನ್ಸ್ ತುಂಬ ಕಮ್ಮಿ ಇದೆ, ತುಂಬ. ಮತ್ತು ನಾನು ಅದು ಸರಿ ಅಂತ ಹೇಳಲ್ಲ. ಆದರೆ ನಾನು ಪಾಲಿಟಿಕ್ಸಲ್ಲಿ ಬಂದಮೇಲೆ ನಾನು ನೋಡಿದೆ ಸ್ವಲ್ಪ ದಿನ, ಇದು ನನ್ನ ಜಗತ್ತಲ್ಲ ಅಂತ ಅನಿಸ್ಬಿಡ್ತು. ಆದರೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ನನ್ನ ಕಡೆಯಿಂದ ಏನು ಕೆಲಸ ಬೇಕೋ ಅದನ್ನು ನಾನು ಮಾಡಿದ್ದೀನಿ, ಮಾಡ್ತಾನೇ ಇರ್ತೀನಿ. ಆದರೆ ಅದಕ್ಕೆ ನಾನು ಅಲ್ಲಿ ಹೋಗಬೇಕು, ಹೋಗಿಲ್ಲ ಅಂದರೆ ನಡೆಯಲ್ಲ ಅಂದರೆ ನಾನು ಒಪ್ಪಲ್ಲ. ಯಾಕಂದರೆ ಅಲ್ಲಿ ಹೋದಾಗ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಆಮೇಲೆ ಕೋವಿಡ್ ಬಂತು, ಇನ್ನೊಂದೇನೋ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ಆ್ಯಸ್ ಬೀಯಿಂಗ್ ಎನ್ ಆ್ಯಕ್ಟರ್, ನೀವೆಲ್ಲಾದರೂ ಹೋದರೆ ಆಟೋಮೆಟಿಕ್ಕಾಗಿ ತುಂಬ ಜನ ಗುಂಪು ಕಟ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಇದು ನಮ್ಮದೊಂದು ಡಿಸ್ಅಡ್ವಾಂಟೇಜ್. ನಾನೊಬ್ಬ ಆ್ಯಕ್ಟ್ರ್ ಅಂದರೆ ಆಬ್ವಿಯಸ್ಲಿ ತುಂಬ ಜನ ಬರ್ತಾರೆ, ಬೆರಳು ಎತ್ತೋದು ತುಂಬ ಜನ. ಆದರೆ ಎಷ್ಟೋ ಇರ್ತವೆ ಈ ಥರದ್ದು. ಆದರೆ ನನಗೆ ನಂಬಿಕೆ ಇದೆ, ನಾನು ಲಿಸ್ಟ್ ತಂದಿಲ್ಲ, ಬಟ್ ನಾವು ಮಾಡಿದ ಕೆಲಸಗಳದೆಲ್ಲ ಲಿಸ್ಟ್ ಇದೆ ನನ್ನ ಹತ್ರ. ತುಂಬ ಕೆಲಸ ಮಾಡಿದ್ದೀನಿ. ಆದರೆ ನಾನು ಯಾವ ಥರ ಅಲ್ಲ ಅಂದರೆ, ಕೆಲಸ ಮಾಡಿದ್ದನ್ನ ಬಡ ಅಂತ ಎಲ್ರಿಗೂ ಹೇಳ್ಕೊಳ್ಳೋದು ಆ ಥರ ಎಲ್ಲ ಅಲ್ಲ. ನಾನು ಸುಮ್ಮನೆ ಅದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದು, ಆ್ಯಸ್ ಪಾಲಿಟಿಕ್ಸ್ ಆಬ್ವಿಯಸ್ಲಿ ಅದು ಎಂಥ ಪ್ರೊಫೆಷನ್ ಅಂದರೆ ಅಲ್ಲಿ ನಾನು ಫಿಟ್ ಆಗಲ್ಲ. ಬಿಕಾಸ್ 2024ರಲ್ಲಿ ಚುನಾವಣೆ ಇದೆಯಲ್ಲ, ಸ್ಪರ್ಧಿಸ್ತೀರಾ ಇಲ್ವಾ? ನಾನಂತೂ ಯಾವ ಚುನಾವಣೆಗೂ ನಿಲ್ಲಲ್ಲ, ನನಗೆ ಸಾಕು. ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಮೋದಿಜಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ.
ನನಗೇನು ಅನ್ಸುತ್ತೆ ಅಂದರೆ ಮೋದಿಜಿಗೂ ಗೊತ್ತು ಇವನು ಈ ಸನ್ನಿ ಅನ್ನೋನು ಏನಿದ್ದಾನೆ ಅವನು ಕಲಾವಿದನಾಗಿ ದೇಶ ಸೇವೆ ತುಂಬ ಮಾಡ್ತಿದ್ದಾನೆ, ಸೊ ಅಲ್ಲೇ ಇರಲಿ ಅವನು ಅಂತ. ಜನತೆಗೆ ಕೂಡ ಅದೇ ಇಷ್ಟ ನೋಡಿ ಸರ್, ಜನತೆಗೆ ಕೂಡ ಅದೇ ಇಷ್ಟ ಅಲ್ವಾ, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ಎಲ್ಲಿ ಯಾವುದರಲ್ಲಿ ನನ್ನ ಎಕ್ಸ್ಪರ್ಟೀಸ್ ಇದೆ ಅದು. ಆ್ಯಂಡ್ ಇಲ್ಲೆಲ್ಲ ಯೂತ್ ಇದ್ದಾರೆ, ನಾನು ಎಂತೆಂಥ ಸಿನಿಮಾಗಳು ಮಾಡಬೇಕಂದ್ರೆ ಅವ್ರಿಗೆ ಪಾಸಿಟಿವ್ ಥಿಂಕಿಂಗ್, ಆ್ಯಂಡ್ ವಿ ಶುಡ್ ಆಲ್ವೇಸ್ ಬಿ ಪಾಸಿಟಿವ್ ಆ್ಯಂಡ್ ವಿ ವಿಲ್ ಬಿ ಪ್ರೌಡ್ ಆಫ್ ವಾಟ್ ವಿ ಆರ್. ಸನಿ, ಆದ್ರೆ ವಿನೋದ್ ಖನ್ನಾ ಅವರು ಕೂಡ ಪಂಜಾಬ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು, ಅವರು ಮಂತ್ರಿ ಕೂಡ ಆಗಿದ್ರು, ಮತ್ತೆ ಸಾಕಷ್ಟು ಕೆಲಸ ಮಾಡಿದ್ರು. ಆದ್ರೆ ಅವ್ರು ಯಾವತ್ತೂ ಈ ರೀತಿ ಕಂಪ್ಲೇಂಟ್ ಹೇಳಲಿಲ್ಲ. ನೋಡಿ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಥರ ಇರ್ತಾನೆ. ಅವ್ರು ಆಲ್ರೆಡಿ ಆ ಪೊಲಿಟಿಕಲ್ ದಾರಿನ ಆರಿಸ್ಕೊಂಡ್ಬಿಟ್ಟಿದ್ರು, ಅದನ್ನೇ ಮಾಡ್ಬೇಕಂತಿದ್ರು. ನಾನು ಯಾವಾಗಲೂ ಇಂಟ್ರೆಸ್ಟೆಡ್ ಇರಲಿಲ್ಲ. ಅಪ್ಪ ಮಾಡಿದ್ದು ನೋಡಿದ್ದೆ, ಆಯಿತು ಒಂದ್ಸಲ ನೋಡೋಣ ಹೆಂಗೆ ಮಾಡೋದು ಅಂತ ಅಂದ್ಕೊಂಡೆ. ಅಪ್ಪ ಅಂದರು ಅವಾಗ, ಇಲ್ಲಪ್ಪ ಮಗನೇ ನಿನ್ನ ಕೈಲಿ ಆಗಲ್ಲ, ಬೇಡ ಅಂತ. ಆಮೇಲೆ ಒಳಗೆ ಬಂದಮೇಲೆ ನನಗೆ ಅರ್ಥ ಆಯಿತು, ಇದು ಪೊಲಿಟಿಕ್ಸ್ ಎಂಥವ್ರಿಗೆ ಅಂದರೆ ಅವರು ಪೊಲಿಟಿಕ್ಸಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡು ಪ್ರೊಫೆಷನಾಗಿ ತೊಗೊಳ್ಳೋರಿಗೆ ಅಂತ. ಮತ್ತು ನನಗೆ ಸೂಟ್ ಆಗಲ್ಲ. ನನಗೆ ಏನಂದರೆ ಐ ವಿಲ್ ಬಿ ಏಬಲ್ ಟು ಆ್ಯಸ್ ಅನ್ ಆ್ಯಕ್ಟರ್ ನಾನು ಏನಿದ್ದೀನಿ, ನಾನು ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಎಲ್ಲ ಬಿಟ್ಬಿಟ್ಟೆ. ಆಮೇಲೆ ನಾನು ಬರೀ ಆ್ಯಕ್ಟಿಂಗ್ ಬಗ್ಗೆ ಫೋಕಸ್ ಮಾಡಿದೆ. ಇಲ್ಲ, ನೀವು ಹೇಳಿದ್ದು ಸರಿನೇ, ನೀವು ಪ್ರೊಡ್ಯೂಸರ್ ಆಗಬಾರ್ದಾಗಿತ್ತು. ಯಾಕಂದ್ರೆ ಪ್ರೊಡ್ಯೂಸರ್ ಆಗಿ ನೀವೇನು ಲೋನ್ ತಗೊಂಡ್ರಲ್ಲ, ಅದ್ರ ಬದಲಿಗೆ ಆಫೀಸ್ ಮುಚ್ಚುವಂಥ ಪರಿಸ್ಥಿತಿ ಬಂತು. ನೋಡಿ, ಬಿಸ್ನೆಸ್ಸಲ್ಲಿ ಹಾಗೇ ಆಗುತ್ತೆ. ಅಂದರೆ ತುಂಬ ಆಗಲ್ಲ ಇದು, ಬಟ್ ನೀವು ಸಿನಿಮಾಗಳು ಮಾಡ್ತಾನೆ ಇರ್ತೀರಾ, ದುಡ್ಡು ಲಾಸ್ ಆಗುತ್ತೆ. ನಿಮಗೆ ರಿಕವರಿ ಆಗಲಿಲ್ಲ ಅಂತಂದರೆ ನೀವು ಆಬ್ವಿಯಸ್ಲಿ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿರ್ತೀರಲ್ವ, ಸೊ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಈ ಥರ ಪ್ರಾಬ್ಲಮ್ ನನಗೂ ಇದೆ. ಸೊ ಇದೆಲ್ಲ ನಡೀತಾನೆ ಇದೆ. ಆದರೆ ಕೆಲವೊಂದು ಸಲ ಯಾವಾಗಲಾದರೂ ಈ ಥರ ಆದಾಗ ನಾವು ನಮ್ಮ ಹತ್ರ ಇರೋ ಪ್ರಾಪರ್ಟಿನ ಡೈಲ್ಯೂಟ್ ಮಾಡಿಬಿಟ್ಟು, ಸೊ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡಿ ನಾವು ದುಡ್ಡು ಕೊಟ್ಟು ಕೆಲಸ ಮುಂದುವರ್ಸೋಣ ಅಂತ. ದುಡ್ಡಂತೂ ನಮ್ಮದೇ ಅಲ್ವಾ, ನಾವೇ ಶ್ರಮಪಟ್ಟು ದುಡ್ದಿರೋದು ನಮ್ಮದು, ನಮ್ಮ ತಂದೆ. ಸನಿ, ಇದಂತೂ ಎಲ್ರಿಗೂ ಅರ್ಥ ಆಯ್ತು. 56 ಕೋಟಿ ಸಾಲ ತಗೊಂಡಿದ್ರಿ, ಪ್ರಾಪರ್ಟಿನ ಅಡ ಇಟ್ಟಿದ್ರಿ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. ಬ್ಯಾಂಕ್ನವರು ನೋಟಿಸ್ನ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಮಾಡಿದ್ರು. ಆದ್ರೆ 24 ಗಂಟೆಲಿ ನೋಟಿಸ್ ವಾಪಸ್ ಹೇಗಾಯ್ತು? ಇಲ್ಲ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಏನೋ. ಅದು ದೇರ್ ವಾಸ್ ಎ ಜೆನ್ಯೂನ್ ಪ್ರಾಬ್ಲಮ್. ಬಿಕಾಸ್ ನಾನು ಅವ್ರಿಗೆ ಲೆಟರ್ಸು ಕಳಿಸಿದ್ದೆ. ನಾನು ಪ್ರಮೋಷನ್ಗೆ ಹೋಗೋಕ್ಕಿಂತ ಮುಂಚೆ, ಇದು ಗದರ್ದು ಪ್ರಮೋಷನ್ ಮಾಡ್ತಾ ಇದ್ದೆ ನಾನು. 17 ಅಥವಾ 18ಕ್ಕೆ ಬಂದು ನಾನು ಎಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಆದರೆ ಅವರು ನೋಡಿ, ಏನು ಹೇಳಲಿ ನಾನು, ಕೆಲವು ಜನರು ಬೇಕು ಅಂತಲೇ ಈ ಥರ ಮಾಡ್ತಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರು ಆ ಥರ ಮಾಡಬಾರ್ದಾಗಿತ್ತು. ಅವ್ರ ಹಕ್ಕು ಅದು, ಅದನ್ನ ಮಾಡ್ಬೋದು ಅವರು. ಬಟ್ ನಾನು ಮುಂಚೆನೇ ಲೆಟರ್ ಕೊಟ್ಟಿದ್ದೆ, ಬಂದು ತೀರಿಸ್ತೀನಿ ಅಂತ. ಈಗಲಂತೂ ಕೊಟ್ಟೇ ಬಿಡ್ತೀನಿ. ಯಾಕೆ ಕೊಡಲ್ಲ? ಅದು ನಮ್ಮ ತಂದೆದು ಮಾಡಿರೋ ಹಳೆಯ ಜಾಗ, ಅದು ಆ ಜಾಗಕ್ಕೋಸ್ಕರ ಕೊಡ್ತೀನಿ. ಯಾಕೆ ಕೊಡಲ್ಲ ನಾನು? ಅದು ಬೇಕು ನಮಗೆ. ಆದರೆ ಇನ್ಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಿಲ್ಲ? ಇಲ್ಲ, ಫಿಲ್ಮ್ ಯಾವತ್ತೂ ಪ್ರೊಡ್ಯೂಸ್ ಮಾಡಲ್ಲ ನಾನು. ಯಾಕಂದರೆ ನಾನು ಅದಕ್ಕೆ ಲಾಯಕೇ ಇಲ್ಲ. ಯಾಕಂದರೆ ಕ್ರಿಯೇಟಿವ್ ಮನುಷ್ಯ ನಾನು. ಅಂದರೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ, ಯಾಕೆ ಖರ್ಚಾಗುತ್ತೆ, ಅದೆಲ್ಲ ಯೋಚಿಸೋದೇ ಇಲ್ಲ ನಾನು. ಆದರೆ ನಾನು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ, ಅವ್ರು ಯಾಕೆ ಅದನ್ನು ಸರಿಯಾಗಿ ಜವಾಬ್ದಾರಿ ನಿಭಾಯಿಸಲ್ಲೋ ಗೊತ್ತಿಲ್ಲ. ನಾನಂತೂ ನಮ್ಮ ಕ್ರಿಯೇಟಿವ್ ಜನರ ಕೆಲಸನೇ ಅದು, ಏನೋ ಒಂದು ಮಾಡಬೇಕು. ಬಿಸ್ನೆಸ್ನ ಹೇಗೆ ಸಂಭಾಳಿಸ್ಬೇಕು ಅನ್ನೋದು ಅದು ನಮಗೆ ಬರಲ್ಲ. ಇದಕ್ಕೋಸ್ಕರನೇ ನಂದು ಇಷ್ಟೊಂದು ಸಾಲ ಆಯಿತು. ಇಲ್ಲಾಂದ್ರೆ ಯಾಕೆ ಆಯಿತು? ಇಲ್ಲಾಂದರೆ ನನ್ನ ಹತ್ರ ಬುದ್ಧಿ ಇದ್ದಿದ್ರೆ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಆ್ಯಕ್ಟಿಂಗ್, ನೋ ಪ್ರೊಡಕ್ಷನ್, ನೋ ಡೈರೆಕ್ಷನ್, ಓನ್ಲಿ ಆ್ಯಕ್ಟಿಂಗ್. ಆ್ಯಂಡ್ ಐ ಥಿಂಕ್ ದಟ್ಸ್ ಆಲ್ ದೇ ವಾಂಟ್ ಫ್ರಮ್ ಮೀ, ದೇ ಲೈಕ್ ಮೀ. ಪ್ರೇಕ್ಷಕರಿಂದ ಕೊನೆ ರೌಂಡ್. ನಿಮ್ ಮೂವೀಸ್ ಎಲ್ಲ ತುಂಬಾ ಹಿಟ್ ಆಗಿದೆ ಸರ್, ಆದ್ರೆ ಇದುವರೆಗೂ ಯಾಕೆ ನಿಮಗೆ ಅವಾರ್ಡೇ ಸಿಕ್ಕಿಲ್ಲ? ಇಲ್ಲ, ನನಗೆ ಅವಾರ್ಡ್ ಸಿಕ್ಕಿದೆ. ಕಮ್ಮಿ ಸಿಕ್ಕಿದೆ. ನನಗೆ ಸಿಕ್ಕಿದೆ ಮುಂಚಿನ ಸಿನಿಮಾಗಳಿಗೆ. ನನಗೆ ಘಾಯಲ್ಗೆ ಸಿಕ್ಕಿತ್ತು, ದಾಮಿನಿ ಸಿನಿಮಾಗೆ ಅವಾರ್ಡ್ ಸಿಕ್ಕಿತ್ತು, ಮತ್ತು ಅದಾದಮೇಲೆ ಸಿಕ್ಕಿಲ್ಲ. ಮತ್ತು ಅವೆರಡೂ ನನಗೆ ಸಿಕ್ಕಾಗ ನನಗೆ ಗೊತ್ತೂ ಇರಲಿಲ್ಲ ನನಗೆ ಯಾಕೆ ಸಿಕ್ತು ಅಂತ. ಚೆನ್ನಾಗಿ ಅನಿಸ್ತು ನನಗೆ. ಆಮೇಲೆ ನನಗೇನು ಅನಿಸ್ತು ಅಂದರೆ ನೆಕ್ಸ್ಟ್ ಘಾತಕ್ ಸಿನಿಮಾ ಮಾಡಿದ್ದೀನಿ, ಅದಕ್ಕೂ ಬರುತ್ತೆ ಅಂತ. ಆದರೆ ನನಗೆ ಸಿಗಲಿಲ್ಲ. ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗತ್ತೆ ಅಂತಂದ್ರೆ, ಅವಾರ್ಡ್ ಫಂಕ್ಷನ್ಸ್ ಆಗತ್ತಲ್ಲ, ಅಲ್ಲಿ ನೀವು ಯಾವತ್ತೂ ಡ್ಯಾನ್ಸ್ ಮಾಡೋದೇ ಇಲ್ವಲ್ಲ? ನೋಡಿ, ಮತ್ತೆ ನೀವು ಕ್ರಿಟಿಸೈಸ್ ಮಾಡ್ತಿದ್ದೀನಿ ಅಂತೀರಿ. ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ದ ಇನ್ಸ್ಟಿಟ್ಯೂಟ್ ಆಫ್ ಅವಾರ್ಡ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್, ಬಟ್
ಅದರ ಪ್ರಾಮುಖ್ಯತೆ ಈಗ ಮುಂಚೆ ಥರ ಉಳಿದಿಲ್ಲ. ಅಂದರೆ ಯಾರಿಗೂ ಏನು ಬೇಕಾದರೂ ಯಾವ ಥರ ಬೇಕಾದರೂ ಅವಾರ್ಡ್ ಸಿಕ್ಬಿಡುತ್ತೆ. ಅಂದರೆ ಅದಕ್ಕೊಂದು ಬೆಲೆ ಇಲ್ಲ. ಯುನೋ ಅಂದರೆ ಯಾವನೋ ಒಬ್ಬನು ಹೆಂಗೋ ಒಂದು ಅವಾರ್ಡ್ ತೊಗೊಂಡು ಹೇಳ್ತಾನೆ ನನಗೆ ಅವಾರ್ಡ್ ಸಿಕ್ತು ಅಂತ. ಅವನಿಗೆ ಗೊತ್ತು ಅವನಿಗೆ ಯಾಕೆ ಸಿಕ್ಕಿದೆ ಅಂತ. ಇಟ್ಸ್ ನಾಟ್ ಬಿಕಾಸ್ ಆಫ್ ಹಿಸ್ ಜಾಬ್, ಇಟ್ಸ್ ಟ್ಯಾಲೆಂಟ್. ಬಟ್ ದೆನ್ ಜನರು ಅದಿಷ್ಟಕ್ಕೆ ಖುಷಿ ಆಗ್ಬಿಡ್ತಾರೆ. ಮತ್ತೆ ಅದಾದ್ಮೇಲೆ ನನಗನ್ಸುತ್ತೆ ನಿಮಗೆ ಸಿಕ್ಕಂತ ಒಂದು ದೊಡ್ಡ ಅವಾರ್ಡ್ ಅಂದ್ರೆ ಅದು ಜನತೆ ಕೊಡೋದು ಅವಾರ್ಡ್. ಅದನ್ನೇ ನಾನು ಹೇಳೋದು, ಅದಕ್ಕಿಂತ ದೊಡ್ಡ ಅವಾರ್ಡ್. ಅದಕ್ಕೆ ನಾನು ಯಾವಾಗೇ ಸಿನಿಮಾ ಮಾಡಲಿ ನಾನು ಜನತೆಗೆ ನಾನು ಜನತೆ ಆದ್ದರಿಂದ ಈಗ ನಾನು ಸಿನಿಮಾ ನೋಡುವಾಗ ನಾನು ಒಬ್ಬ ಪಬ್ಲಿಕ್ಕೆ. ಅದಕ್ಕೆ ನಾನು ಏನು ಅಂತೀನಿ ಅಂದರೆ ಸಿನಿಮಾಗಳು ಹೇಗಿರ್ಬೇಕಂದ್ರೆ ನಾವು 2 ತಾಸು ಅಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಮರ್ತು ಬಿಡಬೇಕು ನಾವು. ಯಾಕಂದರೆ ನಮಗೆ ರಿಯಾಲಿಟಿ ಬೇಕಾಗಿಲ್ಲ. ಯಾಕಂದರೆ ರಿಯಾಲಿಟಿ ಇದೆ, ತುಂಬ ಕೆಟ್ಟದಿದೆ, ತಲೆನೋವು ತರಿಸೋಂಥ ರಿಯಾಲಿಟಿ ನೋಡ್ತೀವಿ. ಅಲ್ಲಿ ನಾವು ಕಳೆದು ಹೋಗೋಕೆ ಹೋಗ್ತೀವಿ, ಎಂಜಾಯ್ ಮಾಡೋದಕ್ಕೆ ಹೋಗ್ತೀವಿ 1-2-3 ಗಂಟೆ. ಸೊ ಸಿನಿಮಾದಲ್ಲಿ ನಾನು ಅದನ್ನೇ ಅರ್ಥ ಮಾಡ್ಕೋತೀನಿ. ಮತ್ತು ಆಮೇಲೆ ನಾವು ಮಾತಾಡ್ತೀವಿ ಕ್ರಿಟಿಕ್ಸ್ದು. ನಾನು ಅಂತೀನಿ ನಾನು ಸಿನಿಮಾನ ಕ್ರಿಟಿಕ್ಸ್ಗೋಸ್ಕರ ಮಾಡಿಲ್ಲ, ಜನತೆಗೋಸ್ಕರ ಮಾಡಿದ್ದೀನಿ ಅಂತ. ಕ್ರಿಟಿಕ್ಸ್ ಅವನು ಹೇಳೋನು ಏನಾದರೂ ಹೇಳ್ತಾ ಇರಲಿ, ನಮಗೇನು ಅಲ್ವಾ? ಯಾಕಂದರೆ ಅವರು ಒಂದು ಸಿನಿಮಾ ಥರ ನೋಡಲ್ಲ. ನೀವು ಯಾವಾಗಾದರೂ ಅವ್ರನ್ನ ಯಾರನ್ನಾದ್ರೂ ಸಲಹೆ ಕೇಳೋಕೆ ಹೋದರೆ ಅವನಿಗೆ ಗೊತ್ತಿರಲ್ಲ ಏನು ಸಲಹೆ ಕೊಡಬೇಕಂತ. ಅವನಿಗೇನು ಗೊತ್ತೇ ಇರಲ್ಲ. ಅದು ಹೀಗೆ ಇರುತ್ತೆ ಅಲ್ಲಿ.